ನಮಸ್ತೆ ಮೇಡಮ್. ಸೌಮ್ಯ ಮೇಡಮ್. ನಾವು ಹೆಸರುಘಟ್ಟ ಹತ್ರ ಕಾಮಾಕ್ಷಿಪುರ ಇಂದ ಬರ್ತಾ ಇರೋದು ಮೇಡಮ್. ನಮ್ಮ ಅತ್ತೆ ಮೇಡಮ್ ಕೆಂಪಮ್ಮ 73 ಆಗಿದೆ ಮೇಡಮ್. 9 ಮಂತ್ ಆಗಿದೆ ಅನ್ಸುತ್ತೆ ಅಷ್ಟೇ ಮೇಡಮ್. ಅಷ್ಟರಲ್ಲಿ ನಾವೆಲ್ಲ ಆಪರೇಷನ್ ಎಲ್ಲ ಮಾಡ್ಸೋದಕ್ಕೆ 2 ಮಂತ್ಸ್ ಆಯ್ತು. ಅದೆಲ್ಲ ಸ್ಕ್ಯಾನಿಂಗ್ ಅದು ಇದೆಲ್ಲ ಆಪರೇಷನ್ ಆಗಿ ಮತ್ತೆ ಅವರು ರೇಡಿಯೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ನಾವು ರೇಡಿಯೇಷನ್ ಬೇಡ ಅನ್ಬಿಟ್ಟು ಇಲ್ಲಿ ಪುನರ್ಜನ್ ಆಯುರ್ವೇದಿಕ್ ಅಲ್ಲಿ ಬಂದು ಮೆಡಿಸಿನ್ ತಗೋತಾ ಇದ್ದೀವಿ. ಮೆಡಿಸಿನ್ ಸ್ಟಾರ್ಟ್ ಮಾಡಿ 3 ಮಂತ್ಸ್ ಆಯ್ತು. ಚೆನ್ನಾಗಿದ್ದಾರೆ ಇವಾಗ. ಚೆನ್ನಾಗಿ ಊಟ ಮಾಡ್ತಾರೆ, ಓಡಾಡ್ತಾರೆ. ಇವಾಗ ಮತ್ತೆ ರಿಪೋರ್ಟ್ ಕೂಡ ನಾರ್ಮಲ್ ಅಂತ ಬಂದಿದೆ. ಮತ್ತೆ ನಾವು ಮೆಡಿಸಿನ್ ಕಂಟಿನ್ಯೂ ಮಾಡ್ತಾ ಇದೀವಿ ಮೇಡಮ್. ಮೇಡಮ್ ಅವ್ರಿಗೆ ದವಡೆಯಲ್ಲಿ ಸ್ವಲ್ಪ ಗುಳ್ಳೆ ತರ ಆಗೈತೆ ಅಂತ ಅನ್ಸ್ತಾ ಇದೆ ಅಂತ ಹೇಳಿದ್ರು. ನಾವು ಅದನ್ನ ಟೆಸ್ಟಿಂಗ್ ಮಾಡಿದಾಗ ಅದು ಕನ್ಫರ್ಮ್ ಆಯ್ತು ಮೇಡಮ್, ಕ್ಯಾನ್ಸರ್ ಇದೆ ಅಂತ. ಮೇಡಮ್ ನಾವ್ ಏನು ಟ್ರೀಟ್ಮೆಂಟ್ ಇಲ್ಲ, ಬರೀ ಆಪರೇಷನ್ ಮಾಡಿಸಿದ್ವಿ. ಅದನ್ನ ಏನ್ ಪಾರ್ಟ್ಸ್ ಐತೆ ಅದನ್ನ ತೆಗ್ಸಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವ್ ಇಲ್ಲೇ ಬಂದಿತ್ತು ಮೇಡಮ್. ನಮ್ಗೊಬ್ರು ಹೇಳಿದ್ರು ಈ ತರ ನೋಡ್ಸ್ರಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ, ತುಂಬಾ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು. ಇವಾಗ ರೇಡಿಯೇಷನ್ ಮಾಡಿಸೋದಕ್ಕೆ ಅವ್ರಿಗೆ 73 ಏಜ್ ಆಗೈತೆ. ಮತ್ತೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವ್ ಇದನ್ನೇ ಚಾಯ್ಸ್ ಮಾಡ್ಕೊಂಡ್ವಿ. ಅವಾಗ ಸ್ವಲ್ಪ ಅವ್ರ ಕೊರಗಿತ್ತು ನನ್ಗೆ, ನನಗೆ ಒಂಥರ ಅವ್ರ ಮನ್ಸಲ್ಲೇ ಒಂದು ಮಾನಸಿಕವಾದ ಕೊರಗನೆ ಇತ್ತು. ಇವಾಗ ಏನಿಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿ ಚೆನ್ನಾಗಿದ್ದಾರೆ. ಇದು 2ನೇ ಕಿಟ್ಟು ಮೇಡಮ್. ಒಳ್ಳೆ ಬದಲಾವಣೆ ಅನ್ಸುತ್ತೆ ಮೇಡಮ್ ನನ್ಗೆ. ಆತರ ಎಲ್ಲ ಏನ್ ನೋವು ಇಲ್ಲ, ಏನಿಲ್ಲ. ಆರಾಮಾಗಿ ಊಟ ಮಾಡ್ಕೊಂಡು ಚೆನ್ನಾಗವ್ರೆ. ಇವಾಗ ರಿಪೋರ್ಟ್ ಅನ್ನು ಚೆಕ್ ಚೆಕ್ ಮಾಡಿಸಿದ್ವಿ. ಅದ್ರಲ್ಲಿ ಏನು ತೊಂದರೆ ಇಲ್ಲ, ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಇವಾಗ ಮತ್ತೆ ಈ ಕಿಟ್ ನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಆಮೇಲೆ ಇನ್ನೊಂದ್ಸತಿ ಸ್ಕ್ಯಾನ್ ಮಾಡಿ ಅವಾಗ ಒಂದ್ಸತಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್.